ಕರಾವಳಿ ಮತ್ತು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಪರಿಣಾಮ ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಮುಂಗಾರು ಅಬ್ಬರಕ್ಕೆ ಥಂಡ ಹೊಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇದೆ. ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯದ ಸ್ನಾನಘಟ್ಟ ಮುಳುಗಡೆಯಾಗಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಮಳೆಗೆ ಕುಮಾರಧಾರ ನದಿ ತುಂಬಿ ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಭಕ್ತಾದಿಗಳಿಗೆ ಸ್ನಾನಘಟ್ಟಕ್ಕೆ ಹೋಗಬೇಡಿ ಅಂತ ತಿಳುವಳಿಕೆ ಹೇಳುವಂತಹ ಕೆಲಸವನ್ನು ಮಾಡಲಾಗ್ತಾ ಇದ್ದು, ಅಲ್ಲಿ ರೆಸ್ಟ್ರಿಕ್ಟ್ ಕೂಡ ಮಾಡಿದ್ದಾರೆ. ಸ್ನಾನಘಟ್ಟಗಳಿಗೆ ಯಾರು ಕೂಡ ಭಕ್ತಾದಿಗಳು ಹೋಗದಂತೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ನಾನಘಟ್ಟ ತುಂಬಿ ಹರಿತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಯಾರಾದರೂ ಹೋಗಬೇಕು ಅಂತ ಭಾವಿಸಿದರೆ ಈ ಸಂದರ್ಭದಲ್ಲಿ ಒಮ್ಮೆ ಯೋಚನೆ ಮಾಡಿ. ಯಾಕಂದರೆ ಭಾರೀ ಮಳೆ ಆಗ್ತಾ ಇದೆ. ಪರಿಣಾಮ ಎಲ್ಲೆಡೆ ಈಗ ನೀರು ತುಂಬಿ ಹರಿತಾ ಇದೆ. ಸ್ನಾನಘಟ್ಟಕ್ಕೂ ಕೂಡ ಯಾರು ಇಳಿಬೇಡಿ ಅಂತ ಸೂಚನೆ ಕೊಟ್ಟಿದ್ರು ಕೂಡ ಕೆಲವರು ಆ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಆದರೆ ಮುಂದಿನ 2-3 ದಿನದಲ್ಲಿ ಇದು ಇನ್ನೂ ನೀರಿನ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗಲೇ ನಿರ್ಬಂಧಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಕುಮಾರಧಾರ ನದಿ ತುಂಬಿ ಹರಿತಾ ಇದೆ. ಪರಿಣಾಮ ಯಾವ ರೀತಿಯಾದಂತಹ ದೃಶ್ಯ ಕಾಣಸಿಗ್ತಾ ಇದೆ ಅಂತ ನೋಡ್ತಾ ಇದ್ರಿ. ದೇವಸ್ಥಾನಕ್ಕೆ ಹೋಗೋದಕ್ಕೇನು ಸಮಸ್ಯೆ ಇಲ್ಲ, ಬಟ್ ಸ್ನಾನಘಟ್ಟಕ್ಕೆ ಹೋಗೋದು, ಅಲ್ಲಿ ನಾವು ಮಿಂದೆದ್ದು ಆನಂತರ ದೇವರ ದರ್ಶನ ಮಾಡ್ತೀವಿ ಅನ್ನೋದು ಸ್ವಲ್ಪ ಹರಸಾಹಸವಾಗುತ್ತೆ.